ಶಶಿಕುಮಾರ್ ಏನಾದ್ರು ಪ್ರೂಫ್ಸ್ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಮೊನ್ನೆ ತಾನೇ ಎಲ್ಚನಹಳ್ಳಿ ಫ್ರಾಡ್ ಶಶಿಕುಮಾರ್, ಎಷ್ಟೋ ಜನ ಬಡವರಿಗೆ ಮೋಸ ಮಾಡಿರೋಂತ ಶಶಿಕುಮಾರ್ ಪಾಪ ಅವರು ಮನೆ ಮಠಗಳೆಲ್ಲ ಮಾರ್ಕೊಂಡು ಈ ತರಲೆ ನನ್ನ ಮಗನಿಗೆ ದುಡ್ಡು ಕೊಟ್ಟಿರೋದು. ಏನನ್ನ ಪ್ರೂಫ್ಸ್ ಇದ್ರೆ ತೋರಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವನ ಮೇಲೆ 420 ಕೇಸ್ಗಳಾಗಿರೋದು ಸಂಬಂಧಪಟ್ಟಂಗೆ FIR-ಗಳು. ಮತ್ತೆ ಅವನು ಯಾರಾದ್ರೂ ಪಾಪ ಬಡವರು ಜಮೀನಿಗೆ ಸಂಬಂಧಪಟ್ಟಂಗೆ ಕೇಳಿದ್ರೆ, ಬಡವ್ರು ಏನನ್ನ ನಮಗೆ ಮೋಸ ಆಗೈತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಮೋಸ ಆಗಿರೋ ಬಡವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿರೋದು ಇವನು ಶಶಿಕುಮಾರ್. ಅವನ ಅಕೌಂಟ್ ಅಲ್ಲಿ 100 ಕೋಟಿ ದುಡ್ಡು ತೋರಿಸ್ತಾನೆ. 100 ಕೋಟಿ. ಅವನಿಗೆ ಯಾವ ತರ ದುಡ್ಡು ಹೋಗೈತೆ ಏನು ಅಂತ ಹೇಳ್ಬಿಟ್ಟು ನೋಡಿ, ಪಿನ್ ಟು ಪಿನ್ ಒಂದು ಬಿಡ್ದಿರಾ ನೋಡಿ, 100 ಕೋಟಿ ದುಡ್ಡು ಹೆಂಗ್ ಟ್ರಾನ್ಸ್ಫರ್ ಆಗೈತೆ ಅನ್ನೋದು ದಾಖಲೆ. ಅವ್ನು ಹೇಳಿದಾನಲ್ಲ, ದಾಖಲೆ ತೋರಿಸ್ರಿ, ಪ್ರೂಫ್ ತೋರಿಸ್ರಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಅವ್ನಿಗೆ ಹೋಗಿರೋದು, ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ದಾಖಲೆಗಳು ನೋಡಿ ಸಮಯ ಇಲ್ಲ ಐತೆ. ಇವ್ರ ಕಡೆಯಿಂದ ಆಗಿರೋಂಥದ್ದು ಇವೆಲ್ಲ. ಯಾರು ಮೋಸ ವಂಚನೆಗೆ ಒಳಗಾದವ್ರ ಕಡೆಯಿಂದ ಬೇಕಾದಷ್ಟು ದುಡ್ಡು ಹೋಗಿರೋದು. ಪಾಪ ಯಾವ ತರ ಬೆದರಿಕೆ ಆಗ್ತಾನಂದ್ರೆ, ನೀವ್ ಯಾವನ ಮಾತಾಡಿದ್ರೆ ನಿಮ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತಾನೆ. ಯಾವ ಬೇಸ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾನೋ ಗೊತ್ತಿಲ್ಲ. ಇವ್ರ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಮಾಡಿಸ್ಕೊಂತಾನೆ. ಅವನು ಒಂದು ಅಕೌಂಟ್ ಅಲ್ಲಿ 100-150 ಕೋಟಿ ತೋರಿಸ್ತಾನೆ. ಒಂದು ಅಕೌಂಟ್ ಅಲ್ಲಿ 100-150 ಕೋಟಿ ತೋರಿಸೋದು. ಇವ್ರಿಗೆ ನೀವು ನಮ್ಗೆ ಸಪೋರ್ಟ್ ಮಾಡಿ ನೋಡಿ, ಇಲ್ಲ ಐತೆ ಅವ್ನು ತೋರ್ಸೋದು. ಇಡೀ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 100 ಕೋಟಿ ಅವ್ನು ತೋರ್ಸಿರೋದು ಅವನ ಅಕೌಂಟ್ಗೆ ಆಗಿರೋಂಥದ್ದು. ನೋಡಪ್ಪ, ಈರಣ್ಣ ಅನ್ನೋರ ಅಕೌಂಟ್ಗೆ ಸುಮಾರು ಏನಿಲ್ಲ ಅಂದ್ರೂ 1000 ಕೋಟಿ ದುಡ್ಡು ತೋರ್ಸೋನು ಅವ್ನು. ನೋಡ್ರಿ, ಇಲ್ಲ ಐತೆ ದಾಖಲೆ. 1000 ಕೋಟಿ ದುಡ್ಡು ತೋರಿಸಿರೋದು. ಈರಣ್ಣ ಅಂದ್ರೆ ಎಲ್ಲಿದ್ದಾರೆ? RTO ಇನ್ಸ್ಪೆಕ್ಟರ್ ಹೆಸರಿಗೆ ಅವ್ನು ಬೇನಾಮಿ. ಇವನು ಶಶಿಕುಮಾರ್ ಬೇನಾಮಿ. ಅವನು RTO ಇನ್ಸ್ಪೆಕ್ಟರ್ ಈರಣ್ಣ ಅಂತ. ಅವನ ಅಕೌಂಟ್ ಇಂದ ಯಾರಿಗೋ 1 ಕೋಟಿ ರೂಪಾಯಿ ಇದಾಗ್ತಿತ್ತಲ್ಲ. ಯಾರಿಗೆ? 1 ಕೋಟಿ ರೂಪಾಯಿ ಇವ್ರಿಗೆ. RTO ಈರಣ್ಣ, RTO ಇನ್ಸ್ಪೆಕ್ಟರ್. ಶಶಿಕುಮಾರ್ ಬೇನಾಮಿ ಅವನು. ಆ ವಿಷಯ ಬಗ್ಗೆ ಹೇಳ್ತೀನಿ ಕೇಳಿ. ಏನಪ್ಪಾ ಅಂದ್ರೆ ವಿಷಯ, 1,68,00,000 ದುಡ್ಡು ಏನಿದೆಯಲ್ಲ, ಅದನ್ನೇನೈತಲ್ಲ ಶಂಕರ್ ಅಕೌಂಟ್ ನಿಂದ ನಮ್ಮ ಅಕೌಂಟಿಗೆ ಹಾಕ್ಸಕ ಶಂಕರ್ ಅವ್ರಿಗೆ ಶಶಿಕುಮಾರ್ ಅವ್ರು ಹೇಳಿದ್ರು. ಶಂಕರ್ ಅಕೌಂಟ್ ನಿಂದ ನನಗೆ 1,68,00,000 ದುಡ್ಡು ಹತ್ರ ಬಂತು. ಅಲ್ಲಿಂದ ಒಳ್ಳೇನೈತಲ್ಲ ಇಂತರ ಅಕೌಂಟ್ ಹಾಕ್ಬೇಕು ಸ್ಟುಡಿಯೋರೇ ಅಂತ ಹೇಳ್ಬಿಟ್ಟು 4 ಜನ ಅಕೌಂಟಿಗೆ ಏನೈತಲ್ಲ ಟ್ರಾನ್ಸಾಕ್ಷನ್ ಮಾಡಿಸಿದೀವಿ. ಅದರಲ್ಲಿ 1 ಕೋಟಿ ರೂಪಾಯಿ ಅಮೌಂಟ್ ಏನೈತಲ್ಲ ಈರಣ್ಣ ಅನ್ನೋ ಅಂತ ಅಕೌಂಟ್ಗೆ ಕಳಿಸಿದ್ರಿ. ನನ್ನ ಕಡೆಯಿಂದ ಏನೈತಲ್ಲ ಚೆಕ್ ತಗೊಂಡ್ಬಿಟ್ರು ಅವರು. ಯಾರು? ಶಶಿಕುಮಾರ್ ಅವರು ತಗೊಂಡ್ಬಿಟ್ಟು 1 ಕೋಟಿ ರೂಪಾಯಿ ಏನೈತಲ್ಲ ಈರಣ್ಣ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಮಾಡಿಸಿದ್ದಾರೆ. 20 ಲಕ್ಷ ರಾಜ್ಕುಮಾರ್ ಅನ್ನೋ ಅಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಇನ್ನು 20 ಲಕ್ಷ ಏನೈತಲ್ಲ ರಘುನಂದನ್ ಅಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಇನ್ನೊಂದು 20 ಲಕ್ಷ ಏನೈತಲ್ಲ ಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಊಟಿಯವರು ಏನ್ರಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. 8 ಲಕ್ಷ ಏನೈತಲ್ಲ ನನ್ನ ಮುಖಾಂತರ ಅದು ಚೆಕ್ ತೊಗೊಂಡ್ಬಿಟ್ಟು 8 ಲಕ್ಷ ಅವರು ವಿಡ್ರಾ ಮಾಡ್ಕೊಂಡಿದ್ದಾರೆ. ಟೋಟಲ್ 1,62,00,000 ಟ್ರಾನ್ಸಾಕ್ಷನ್ ಮಾಡಿಸಿದ್ದಾರೆ ನಮ್ಮ ಅಕೌಂಟಿಂದ. ಯಾರು? ಶಶಿಕುಮಾರ್ ಅವರು ಹೇಳಿದ ಮೇಲೆ ಇವೆಲ್ಲ ಪ್ರಕ್ರಿಯೆಗಳು ಆಗಿದ್ದು. ಯಾಕಂದ್ರೆ ನನ್ನ ಅಕೌಂಟ್ ಹ್ಯಾಕ್ ನಾನು ಅವ್ರಿಗೆ ಕೇಳಿಲ್ಲ, ಹಾಕ್ದನಂತ ನಮ್ಮ ಶಂಕರ್ ಅವರು ಹೇಳಿಲ್ಲ. ಬಟ್ ವಿಷಯ ಆದಂತ ಈ ರೀತಿ CCB ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ. CCB ಅವನ ಮೇಲೆ ಯಾವುದೇ ಕ್ರಮ, ಯಾಕಂದ್ರೆ 1000 ಕೋಟಿ ತೋರ್ಸವನೆ. ಯಾವ ಅಧಿಕಾರಿಗೆ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವನು ಬೇನಾಮಿಗಳಾಗಿ ಬಳಸ್ಕೊಳ್ಳೋದೇ ಗೌರ್ಮೆಂಟ್ ಅಧಿಕಾರಿಗಳನ್ನ. RTO ಇನ್ಸ್ಪೆಕ್ಟರ್ ಈರಣ್ಣನ್ಗೆ 1.5 ಕೋಟಿ 2 ಕೋಟಿ ಟ್ರಾನ್ಸ್ಫರ್ ಮಾಡ್ತಾನಪ್ಪ. ಈರಣ್ಣ ಫೋಟೋ ಕೊಡ್ರಿ ನೋಡ್ರಿ. ಇವನು RTO ಇನ್ಸ್ಪೆಕ್ಟರ್ ಈರಣ್ಣ ಅಂತ ಇವನ ಅಕೌಂಟ್ಗೆ 1.5 ಕೋಟಿ ಇವ್ರ ಕಡೆಯಿಂದ ಕಳಿಸ್ತಾರೆ. ಈ ತರದ್ ಬೇಕಾದಷ್ಟು ಹಗರಣ ನಡೆದಿರೋದು ಹೊಸಕೋಟೆ ತಾಲೂಕಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇವನು ಶಶಿಕುಮಾರ್ ಅಂದ್ರೆ 1000 ಕೋಟಿ ಹಗರಣ ನಡೆದಿರೋದು. ಈ ಕೂಡಲೇ ED ತನಿಖೆ ನಡಿಬೇಕು. ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಫ್ರಾಡ್ ಶಶಿಕುಮಾರ್ ಇದ್ದಾನೆ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಪ್ರೂಫ್ ಬೇಕು ಅಂತ ಬಿಟ್ಟು ಕೇಳಿದ ಪ್ರೂಫ್ ಸಮೇತ ಎಲ್ಲ ತೋರಿಸಿದೀವಪ್ಪ ಮಾಧ್ಯಮಕ್ಕೆ. ಅದನ್ನೇ ಗೊತ್ತಾಗ್ತಾ ಇಲ್ಲ ಯಾರ್ಯಾರ ಅಕೌಂಟ್ಗೆ ಎಷ್ಟೆಷ್ಟು. ಗೌರ್ಮೆಂಟ್ ಅಧಿಕಾರಿಗಳೇ ಬೇನಾಮಿಗಳಲ್ಲ ಇವನಿಗೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಬೇರೆಯವ್ರ ಬೇನಾಮಿ, ಆದ್ರೆ ಇವನಿಗೆ ಗೌರ್ಮೆಂಟ್ ಅಧಿಕಾರಿಗಳೇ ಬೇನಾಮಿ. ಅವ್ರ ಬೇರೆ ಅವ್ರ ಫ್ಯಾಮಿಲಿ ವಿಚಾರಗಳೆಲ್ಲ ಅವ್ರ ಫ್ಯಾಮಿಲಿಗಳಿಗೆ ಸುಮಾರು ಜನಕ್ಕೆ ಸುಮಾರು ದುಡ್ಡು ಟ್ರಾನ್ಸ್ಫರ್ ಮಾಡೋನೆ, ಬೇಕಾದಷ್ಟು ಮಾಡ್ತಾನೆ. ಇವ್ರೇನ ರೈತರನ್ನ ಕೇಳಕ್ ಹೋದ್ರೆ ಗನ್ಮ್ಯಾನ್ಗಳು ಇಟ್ಕೊಂತಾನೆ. ಇವ್ರೇನ ಜನರಲ್ಸ್ ಎಲ್ಲ ಕೇಳಕ್ ಹೋದ್ರೆ ನಾನು ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಬಿಟ್ಟು ಧಮಕಿ ಹಾಕ್ತಾನೆ. ಅಟ್ರಾಸಿಟಿ ಕೇಸ್ ಇರೋದು ಕೇಳೋಣ. ಅಟ್ರಾಸಿಟಿ ಕೇಸ್ ಹಾಕುವಂತದ್ದು ನಿಜವಾದ ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟಣ. ಇವನು 1000 ಕೋಟಿ ತೋರಿಸ್ಬಿಟ್ಟು ಅಕೌಂಟ್ ಅಲ್ಲಿ. ಪಾಪ ಇವರೆಲ್ಲ ನಮ್ ದುಡ್ಡು ಮೋಸ ಮಾಡಿದ್ಯಪ್ಪ, ನಮ್ ದುಡ್ಡು ನಮ್ಗೆ ಕೊಡು ಅಂದ್ರೆ ಅಟ್ರಾಸಿಟಿ ಕೇಸ್ಗಳು ಮಾಡಿರೋದು. ನೋಡಪ್ಪ, ಕೇಸ್ ಮಾಡಿರೋದು FIR. ಇದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಡೀಟೇಲ್ಸ್ ನೊಂದಿರೋರು ಮೋಸಕ್ಕೆ ಒಳಗಾಗಿರೋರು ಹೇಳ್ತಾರಣ್ಣ. ತಗೊಳ್ರಣ್ಣ, ಅತಿ ಶೀಘ್ರದಲ್ಲೇ ಅವ್ರ ಮನೆ ಮುಂದೆ ಹೋರಾಟ ನಡೀತೈತಣ್ಣ.